ನಮಸ್ಕಾರ ರೀ ಎಲ್ಲರಿಗೂ. ಹಬ್ಬ ಹರಿದಿನ ಬಂತಂದ್ರೆ ಸ್ವೀಟ್ ಅಂತ ತುಂಬಿಟ್ಬಿಟ್ಟಿರ್ತೈತಿ. ಎಲ್ಲರೂ ನೋಡ್ರಿ ನೀವು ನಮ್ಮ ಕಡೆ ಅಂತಂದ್ರೆ ನಮ್ಮ ಹಳ್ಳಿ ಕಡೆ, ನಮ್ಮ ಬೆಳಗಾವಿ ಡಿಸ್ಟಿಕ್ ಕಡೆ ಯಾವುದೇ ಹಬ್ಬ ಅಂದ್ರೆ ಬರೀ ಹೋಳ್ಗೆ, ಹುಗ್ಗಿ ಇದೇ ರೀ. ಗೋಧಿ ಹುಗ್ಗಿ, ಹೋಳ್ಗೆ, ಕರ್ಜಿಕಾಯಿ ಇಂಥವು ಜಾಸ್ತಿ ರೀ. ಹಂಗಂದ್ರೆ ಇವತ್ತು ನಾವು ಯುಗಾದಿಗೆ ಯಾವ ಒಂದು ರೆಸಿಪಿಯನ್ನು ಶೇರ್ ಮಾಡತ್ತನಂದ್ರೆ ಹೋಳ್ಗೆ ರೆಸಿಪಿಯನ್ನು, ಅದು ತೊಗರಿಬೇಳೆ ಹೋಳ್ಗೆ ರೆಸಿಪಿಯನ್ನು ಶೇರ್ ಮಾಡತ್ತನೋ ಮಿಸ್ ಮಾಡ್ದೆ ನೋಡಿರಿ. ಅದೇ ರೀತಿ ಸಪೋರ್ಟ್ ಮಾಡಿರಿ. ಮತ್ತು ನಮ್ಮ ಈ ಯುಗಾದಿ ಕಡೆ, ಯುಗಾದಿ ಹಬ್ಬಕ್ಕೆ ನಮ್ಮ ಕಡೆ ಏನು ಮಾಡ್ತಾರಂದ್ರೆ ಗಾರ್ಗಿ ಮಾಡ್ತಾರೆ ರೀ. ನನಗೆ ಗಾರ್ಗಿ ಮಾಡಕ್ಕೆ ಬರೋದಿಲ್ಲ ರೀ. ನಮ್ಮ ಅವ್ವಾರು ಮಾಡತ್ತಾರೋ, ಅವರು ಇವತ್ತು ಕೊಟ್ಟು ಕಳ್ಸನಂದಾರು. ಅದನ್ನು ಕೂಡ ನಿಮಗೆ ನಾಳೆ ಲಾವಣ್ಯ ತೋರಿಸ್ತಾನು. ಗಾರ್ಗಿ ಅಂತೂ ಅಗದಿ ಮಸ್ತ್ ಇರ್ತಾವೆ. ಏನು ಖಜೂರು ತಿನ್ನಂಗೆ ಆಕತ್ತೆ ನೋಡ್ರಿ, ಅಷ್ಟೇ ಇರ್ತಾವೆ. ನಮ್ಮ ಓಣ್ಯಾಗ ಒಬ್ರು ಅಂತಿರ್ತಾರೆ, ಖಜೂರು ತಿನ್ನಂಗೆ ಆಕತ್ತೆ ನೋಡ್ರಿ ನಿಮ್ಮ ಅವ್ರು ಏನಂದ್ರೆ ಗಾರ್ಗಿ ಮಾಡಿದ್ದು ಅಂತ ಇರ್ತಾರೋ. ಅದಕ್ಕಾಗಿ ಅದನ್ನ ರೆಸಿಪಿಯನ್ನು ನಮ್ಮ ಅವ್ವಾರ ಕಡೆಯಿಂದ ಒಮ್ಮೆ ಶೇರ್ ಮಾಡಿಸ್ತಾನು. ಆದ್ರೆ ಇಲ್ಲಿ ನಾ ಮಾಡಿದ್ದೇನಂದ್ರೆ ತೊಗರಿಬೇಳೆ ಹೋಳ್ಗೆ ಏನು ಮಾಡೇನೋ ಅಗದಿ ಮಸ್ತ್ ಬಂದಾವು. ಇನ್ನೊಂದು ಏನಂತಂದ್ರೆ ಆದಷ್ಟು ನೀವು ಮೈದಾನ ಅವಾಯ್ಡ್ ಮಾಡಿರಿ. ಇಲ್ಲೇ ನಾನು 2 ಕಪ್ನಷ್ಟು ಹೋಳ್ಗೆ ಹಿಟ್ಟು ಸಿಗ್ತದೆ ರೀ ನಿಮ್ಗೆ ಅಂಗಡಿ ಒಳಗೆ ಕೇಳ್ರಿ ನೀವು. ಹೋಳ್ಗೆ ಹಿಟ್ಟು ನಾವು ಯೂಸ್ ಮಾಡೋದ್ರಿಂದ ಏನಾಕತ್ತಂದ್ರೆ ಮೈದಾ ಏನಂದ್ರೆ ಮೈದಾಲೇ ನೀವು ಹೋಳ್ಗೆ ಮಾಡಿರಿ ಜಿಗಿತೈತ್ರಿ, ಹಿಂಗೆ ಜಗ್ಗದಾಕತ್ರಿ. ಅದ ಹೋಳ್ಗೆನ ಅಂದ್ರೆ ಹೋಳ್ಗೆ ಹಿಟ್ಟು ಯೂಸ್ ಮಾಡಿರಿ. ಅದ್ರಾಗ ಮೈದಾಗ ಏನಂತಾರೆ ಜಿಗಿಟ್ ಇರ್ತೈತಲ್ರಿ, ಅದು ಕಡಿಮೆ ಇರ್ತೈತಿ. ಆದಷ್ಟು ನೀವು ಕೈ ಬೆರಳಲ್ಲೇ ನಾದಬೇಕು. ಈಗೇನು ಜಾಮೂನ್ ಮಾಡುವಾಗ ನಾವು ಹಿಟ್ಟನ್ನು ಭಾರ ಹಾಕಿ ನಾದಲ್ ನೋಡ್ರಿ, ಆದ್ರೆ ಪೂರ್ತಿ ಅಷ್ಟೇ ಒಂದು ಸ್ವಲ್ಪ ಕೈ ಬೆರಳಿನ ಅಷ್ಟೇ ಇದು ಮಾಡ್ಕೊಂಡು ನಾದಬೇಕು ಹಿಟ್ಟು. ಅಗದಿ ಸಾಫ್ಟ್ ಇರ್ತೈತಿ ಹಿಟ್ಟು ರೀ. ನೀವು ನಾದುವಾಗ ಒಂದು ಸ್ವಲ್ಪ ಸಾಫ್ಟಾಗೆ ನಾದ್ರಿ, ಅದು ಮತ್ತಟ ನೆನೆದು ಇನ್ನೂ ಸಾಫ್ಟ್ ಆಗ್ತೈತಿ. ಆಮೇಲೆ ನಾವು ಇಲ್ಲೇ ಫಸ್ಟ್ ಹಿಟ್ಟನ್ನು ನಾದಿಟ್ಟು ನಾವು ಬೇಳೆ ಕುದಿಯಾಕಿಡೋನು. ನೀವು ಬೇಳೆಯನ್ನು ಕುಕ್ಕರ್ದಾಗ ಹಾಕಿ ಇಡ್ಬೋದು, ಇಲ್ಲಾಂದ್ರೆ ಹೊರಗೆ ಕೂಡ ಕುದಿಸ್ಬೋದು. ಅಂದ್ರೆ ಗ್ಯಾಸ್ ಮ್ಯಾಗಿಟ್ಟು ಹೊರಗೆ ಕುದಿಸ್ಬೋದು ಅಂದಂಗೆ ಅರ್ಥ. ಇಲ್ಲೇ ನೋಡಿರಿ, ನಾವು 2 ಬೌಲ್ನಷ್ಟು ತೊಗರಿಬೇಳೆಯನ್ನು ತೊಗೊಂಡನು. ಅಂದ್ರೆ ಪ್ರಮಾಣ ನಮಗೆ ಬೆಲ್ಲ ಹಾಕಕ್ಕೆ, ಕೊಬ್ಬರಿ ಹಾಕಕ್ಕೆ ಎಷ್ಟು ಗೊತ್ತಾಗ್ತತಿ ಅದಕ್ಕೆ. ಈಗ ತೊಗರಿಬೇಳೆಯನ್ನು ಫಸ್ಟ್ ಎಲ್ಲ ಸ್ವಚ್ಛ ಆದ ನಂತರ ಇವನ್ನ ತೊಳ್ಕೊಂಡು ಹಂಗೆ ಗ್ಯಾಸ್ ಮ್ಯಾಗ ಕುದಿಯಾಕಿಡೋಣ ನೋಡಿರಿ. ಒಬ್ಬೊಬ್ಬರೇ ಹೆಸರು ಇಟ್ಟು ಮಾಡ್ತಾರೋ, ಈಗ ಡೈರೆಕ್ಟ್ನೂ ಇಡ್ಬೋದು. ಇದಕ್ಕೊಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಕುದಿಯಾಕಿಡಬೇಕು. ಯಾಕಂದ್ರೆ ಎಣ್ಣೆ ಹಾಕೋದ್ರಿಂದ ಲಗುಟ ಕುದೀತಾವೆ ಅಂಥೇಳಿ. ಮತ್ತು ಇನ್ನೊಂದು ಅಂದ್ರೆ ಕುಕ್ಕರ್ದಾಗ ಕುದಿಸಿದ್ರೆ ಅವು ಫುಲ್ ರಾಡಿ ಆಗ್ತಾವೆ. ನೀವು ಬೆಲ್ಲ ಹಾಕಕ್ಕಂತ ಅಗದಿ ಎಲ್ಲ ತೆಳ್ಳಗಾಗ್ಬಿಡ್ತದೆ ರೀ. ಮತ್ತು ನೀವು ಅದಕ್ಕೆ ಅವಲಕ್ಕಿ ಹಾಕಿ ಆರಿಡ ಪ್ಯಾನಿಗೆ ಇಡ ಅಂತೆಲ್ಲ ಅನ್ನಕ್ಲತ್ತದ್ದಿ. ಅದಕ್ಕೆ ಆದಷ್ಟು ಏನು ಮಾಡಿರಿ, ಈ ಥರ ಹೊರಗೆ ಕುದಿಸ್ರಿ. ಮ್ಯಾಗಿನ ಬುರುಗೆ ಏನು ಹೊಲಸು ಬಂದಿರ್ತಾವೆ ಎಲ್ಲ ತೆಗೀರಿ. ಒಂದು ಅವು ಹೆಂಗೆ ಕುದ್ದಿರ್ಬೇಕಂದ್ರೆ ನೀವು ಕೈಲಿ ಹಿಂಗೆ ಹಿಚ್ಕಿರಿ 2 ಭಾಗ ಹಾಕಿರಬೇಕು ಫುಲ್ ಮೆದುವಾಗಿ. ಹಂಗೆ ಅಂದಾಗ ಸೋಸ್ಕೊಂಡು ಬಿಡ್ರಿ ಅದನ್ನು. ಸೋಸ್ಕೊಂಡ ನಂತರ ನಾವಿಲ್ಲಿ ಏನು ಮಾಡ್ಬೇಕಂದ್ರೆ ಈ ಒಂದು ಇದಕ್ಕೆ ಅಂದ್ರೆ ಬೇರೆ ಒಂದು ಅದ ಕಡಾಯಿಗೆ ಹಾಕ್ಕೊಂಡು ಇಲ್ಲೇ ಬೆಲ್ಲ ಮತ್ತು ಕೊಬ್ಬರಿಯನ್ನು ಹಾಕ್ಕೋಬೇಕು. ನೀವು ಕಾಯಿ ತುರಿಯನ್ನು ಏನು ಮಾಡಿರಿ ಅಂದ್ರೆ ಆದಷ್ಟು ಹಸಿದ ತೊಗೊರಿ ಮಸ್ತ್ ಬರ್ತೈತಿ. ಮತ್ತು ಅದನ್ನು ಕೂಡ ಏನಂದ್ರೆ ತೆರ್ಕೋಬೇಕಾಕತಿ. ನಾವು ಬೆಲ್ಲನ ಏನಂದ್ರೆ 2 ಬೌಲ್ನಷ್ಟು ಹಾಕಬೇಕಾಕತಿ. 2 ಬೌಲಷ್ಟು ಬೆಲ್ಲ, 2 ಬೌಲಷ್ಟು ಕೊಬ್ಬರಿ ತುರಿಯನ್ನು ಹಾಕಬೇಕು. ಹಾಕಿದ ನಂತರ ಅಷ್ಟು ಚೆಂದ ನಮಗೆ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಗ್ಯಾಸ್ ಮ್ಯಾಗ ಬಿಸಿ ಮಾಡ್ಬೇಕು ಇದನ್ನು ಇಟ್ಟು. ಪೂರ್ತಿ ಎಲ್ಲನೂ ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ಹಾರಾಕ್ಬಿಟ್ಟು ನೀವು ಗ್ರೈಂಡರ್ ಮಾಡ್ರೆ ನಮಗೆ ಏನಂದ್ರೆ ಅಗದಿ ಸಾಫ್ಟ್ ಅದ ಒಂದು ಹೂರ್ಣ ರೆಡಿ ಆಗ್ತದೆ ನೋಡಿರಿ. ಆದಷ್ಟು ಕೈ ಆಡಿಸ್ಕೊಂತ ಇರ್ರಿ. ಇಲ್ಲೇ ನೋಡಿರಿ ಎಷ್ಟು ಕೂಡೈತಿ, ಕೊಬ್ಬರಿ ಅನ್ನೋದು ಗುರ್ತು ಹತ್ತತಿಲ್ಲ. ಹಂಗಂದ್ರೆ ಅಷ್ಟು ಮಿಕ್ಸ್ ಆಗೈತಿ. ಈಗ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡ್ರಿ, 1 ಸ್ಪೂನ್ ಅಷ್ಟು ಹಾಕಿ ಮತ್ತೊಮ್ಮೆ ಎಲ್ಲ ಚೆಂದ ನಮಗೆ ಕೈ ಆಡಿಸಿ. ಈಗ ಇದನ್ನು ನಾವು ಚೆಂದ ನಮಗೆ ಗ್ರೈಂಡ್ ಮಾಡೋಣ್ರಿ. ಮತ್ತು ನಾನು ಆದಷ್ಟು ಏನಂತಂದ್ರೆ ಈ ಕಡ್ಲೆಬೇಳೆ ಹೋಳ್ಗಿದ್ದಾಗ ಒಂದೊಂದು ಬೇಳೆ ಉಳಿತಾವಲ್ರಿ ಅವ, ಹಾಗಾಗಿ ಮಿಕ್ಸರ್ದಾಗ ಉಳಿತಾವ್ರಿ. ಹಾಗಾಗಿ ನಾನು ಏನಂತಂದ್ರೆ ಮತ್ತೊಂದು ಸಾಣ್ಗಿ ಇಟ್ಕೊಂಡ್ರಿ. ಶಾಣ್ಗಿದು ಕರಿಯೋಂಥ ಶಾಣ್ಗಿ ಕರಿತಾರಲ್ರಿ ಅಂಥ ಒಂದು ಸಾಣ್ಗಿ ಐತಿ. ಆ ಥರ ಇಟ್ಕೊಂಡು ಏನಂದ್ರೆ ಮತ್ತೊಮ್ಮೆ ತರಿತಾನೆ ಎಲ್ಲ ಹಿಂಗೆ. ನಿಮ್ಗೆ ಇನ್ನೊಂದು ಲಾವಣೆ ತೋರಿಸ್ತಾನು. ಇದು ಕಡ್ಲೆಬೇಳೆಗಿಂತ ಈ ತೊಗರಿಬೇಳೆ ಹೂರ್ಣ ಅಗದಿ ಸಾಫ್ಟಾಗಿ ಮಸ್ತಾಗಿ ಬಂದೈತಿ. ಕೊಬ್ಬರಿ ಇದು ಎಲ್ಲ ಸಣ್ಣಗೈತೆ ನೋಡಿರಿ. ಕೈಯಾಗ ಹಿಡಿದ್ರೆ ಅಗದಿ ಅಷ್ಟು ಪರ್ಫೆಕ್ಟಾಗಿ ಸಣ್ಣಗಾಗೈತಿ. ಇದನ್ನೇನು ತೆರೆಯುವಂಥ ಅಂದ್ರೆ ಮತ್ತೆ ಸಾಣ್ಗಿ ಹಾಕಿ ಸಣ್ಸೋವಂಥ ಅವಶ್ಯಕತೆ ಇಲ್ಲ. ನಾ ಈಗ ಡೈರೆಕ್ಟಾಗಿ ಹೋಳ್ಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತೇನೆ ನೋಡಿರಿ. ಇಲ್ಲೇ ಏನಂತಂದ್ರೆ ಹಿಟ್ಟಂತೂ ಅಗದಿ ಇದು ರೆಡಿ ಆಗೈತಿ ಸಾಫ್ಟಾಗಿ. ಈ ಥರ ನಾವು ಅಗಲಗೆ ಇದು ಮಾಡ್ಕೊಂಡು ಅಂದ್ರೆ ಹಿಟ್ಟನ್ನು ಅಗಲಗೆ ಮಾಡ್ಕೊಂಡು ಉಳ್ಳಿಯನ್ನು ನೋಡಿರಿ ನೀವು ಆದಷ್ಟು ಬಾಯಿ ತುಂಬ ನಿಮಗೆ ಬೆಲ್ಲ ಇದು ಎಲ್ಲ ಬೇಕಂತಂದ್ರೆ ಜಾಸ್ತಿ ಹೂರ್ಣ ಹಾಕ್ರಿ. ಮೀಡಿಯಮ್ ಮಾಡ್ತಾವಂದ್ರೆ ಹಂಗೂ ಕೂಡ ಮಾಡ್ಬೋದು ನೋಡಿರಿ. ಹೋಳ್ಗೆಯನ್ನು ಸ್ಟಾರ್ಟ್ ಮಾಡತ್ತೇವೆ ನೋಡಿರಿ ಯಾವ ರೀತಿ ಆಗ್ತಾವೆ ಅಂಥೇಳಿ. ನಿಮ್ಗೆ ಲಟ್ಸೋದೊಂದು ನಮ್ಮ ಕ್ಯಾಮ್ರಾಮ್ಯಾನ್ ಅವ್ರು ಎಲ್ಲಿ ಓಡಿ ಹೋಗಿದ್ರು ಹೊರಗೆ, ಈಗ ಬಂದರು. ಮತ್ತು ನಾ ಮಾಡಿದ ಮ್ಯಾಗ ಬಂದರು ನೋಡಿರಿ. ಯಾಕಂದ್ರೆ ನನ್ನ ಮಗಳು ಒಂದು ಕಿತಾಪತಿ ಮಾಡ್ಕೊತ ಇರ್ತಾಳೆ ರೀ. ಅವ್ರು ಯಜಮಾನ್ ಹಿಡ್ಕೊಂಡು ನಿಂತಿದ್ರು. ಆದ್ರೆ ಟ್ರೈಪಾಡ್ ಇಟ್ಟರು ಸಮಸ್ಯೆ, ಕೈಯಾಗ ಹಿಡಿದ್ರು ಸಮಸ್ಯೆ ನೋಡಿರಿ. ಯಾಕಂತಂದ್ರೆ ಕಿಡುಬುಕಿ ಐತ್ರಿ ನಮ್ಮ ಮನ್ಯಾಗ, ಅದಕ್ಕಾಗಿ. ಈಗ ಹೋಳ್ಗೆ ನೋಡಿರಿ ಅಷ್ಟು ಅಗದಿ ಸಾಫ್ಟಾಗಿ ಮಸ್ತಾಗಿ ಬಂದವು. ಈ ಹಬ್ಬಕ್ಕೆ ನೀವು ಕೂಡ ಏನು ಮಾಡಿರಿ,
ಹೋಳ್ಗೆಯನ್ನು ಮಾಡ್ಕೊರಿ ಮಸ್ತ್ ಇರ್ತಾವೆ. ಮತ್ತು ನಮ್ಮ ಊರಾಗ ಯುಗಾದಿ ಹಬ್ಬ ಹೆಂಗಿರ್ತದೆ ಅನ್ನೋದನ್ನು ನಾವು ಈ ವ್ಲಾಗ್ನ್ಯಾಗ ತೋರಿಸ್ತೇನೆ ರೀ. ಮತ್ತು ಗಾರ್ಗಿದು ಹೇಳ್ತೀನಲ್ಲ ರೀ, ನಮ್ಮವ್ವ ಫೋನ್ ಹಚ್ಚಿ ಹೇಳ್ತಿದ್ರು ಈಗ, ಅದಕ್ಕೆ ಹೋಳ್ಗೆ ಎಲ್ಲಿ ಮಾಡ್ತಿ ಬಿಡುವ ಅಂತ ಅನ್ನತ್ತಿದ್ರು. ಅದಕ್ಕೆ ನಾ ಮಾಡೇನಂತೆ ನಾ ಅನ್ನತ್ತೀನಿ ಹೋಳ್ಗೆ. ನಮ್ಮ ಕಡೆ ವಡೆ ಹೋಳ್ಗೆ ಎಲ್ಲ ಹಬ್ಬಕ್ಕೆ ಇರೋದನ್ನ ರೀ. ಇವತ್ತಿನ ವ್ಲಾಗ ಇಲ್ಲಿಗೆ ಮುಗಿಸ್ತಾನು. ಈ ಒಂದು ರೆಸಿಪಿಯನ್ನು ಎಲ್ಲರೂ ನೋಡಿರಿ, ಇಷ್ಟ ಆತಂದ್ರೆ ಎಲ್ಲರಿಗೂ ಸೆಂಡ್ ಮಾಡಿರಿ. ನಮಸ್ಕಾರ ರೀ ಎಲ್ಲರಿಗೂ.